ಒಂದೆಡೆ ಗ್ಯಾರಂಟಿ ಕೊಡುವುದಾಗಿ ಹೇಳ್ಕೊತಾರೆ, ಇನ್ನೊಂದು ಕಡೆ ಜನಸಾಮಾನ್ಯ ಮೇಲೆ ಟ್ಯಾಕ್ಸ್ ಹಾಕ್ತಾರೆ, ಭಾರ ಹಾಕ್ತಾರೆ. ಎಲ್ಲ ಆರೋಪ ಮಾಡಿದ್ದಾರೆ. ನಿಜವಾಗಿಯೂ ಇವೆಲ್ಲ ಆರೋಪ ಸರಿನೇ ಅವ್ರು ಹೇಳಿದಂಗೆ, ಸುಳ್ಳಿರಲ್ಲ ಇವು. ಅದು ನಾವು ಕೇಳೋದು ಇಷ್ಟ, ನೀವು ಆರೋಪ ಏನೋ ಮಾಡಿದ್ರಿ ಅವ್ರ ಮೇಲೆ, ನಿಮ್ಮ ಕೈಯಾಗ ಅಧಿಕಾರ ಇದ್ದಾಗ ನೀವೇನು ಮಾಡಿದಿರಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅವರು ಪ್ರಶ್ನೆ ಮಾಡ್ತಾರೆ, ನಿಮಗೆ 40% ತಿಂದಿರಲ್ಲಪ್ಪ, ನೀವು ಏನು ಮಾಡಿದಿರಿ ಕರ್ನಾಟಕದಲ್ಲೇ? ಈಗ ರಾಷ್ಟ್ರ ಮಟ್ಟದಲ್ಲಿ ನೀವು ಏನು ಮಾಡ್ತಾಯಿದ್ದೀರಿ? ಅಲ್ಲಿ ಮೋದಿ ಸರ್ಕಾರ ಏನು ಮಾಡಲಿಕ್ಕಂತದ ಅಂತ ಅವ್ರು ಪ್ರಶ್ನೆ ಮಾಡ್ತಾಯಿದ್ದಾರೆ. ಇನ್ನು ಒಂದೊಂದು ಪ್ರಶ್ನೆ ಒಂದೊಂದು ಕಿವಿಗೆ ಹೂವು ಮೂಡಿಸೋ ಕೆಲಸ ನೀವು ಮಾಡ್ತಾಯಿದ್ದೀರಲ್ಲ. ಏನು ಹೇಳಿದ್ರಪ್ಪ ನೀವು? 2 ಕೋಟಿ ಉದ್ಯೋಗಗಳನ್ನು ಪ್ರತಿ ವರ್ಷ ಕೊಡ್ತೀವಪ್ಪ ಅಂತ ಕೊಟ್ರೇನು? ಇದು ಹೂ ಮೂಡಿಸೋ ಕೆಲಸ ಅಲ್ಲ ಇದು ಅಂತ ಕಾಂಗ್ರೆಸ್ಗರು ಕೇಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಮೋಸ ವಂಚನೆ, झूठ बोलो ಅಂತ ಹೇಳುವಂಥವ್ರು ಇದ್ದೀವಿ ನಾವು. ಇದು ಎದುರದ್ದು ಎಷ್ಟು ಘೋಷಣೆ ಮಾಡಿದ್ರಪ್ಪ ನಿಮ್ಮ ಮೋದಿ ಅವರು? 100 1000 ಹೋದರಲ್ಲ, ಉದ್ಘಾಟನೆ ಮಾಡೋದು, ಒಂದು ಕಲ್ಲು ಇಡೋದು, ಹೆಸರು ಬೆಳೆಸಿಡೋದು, ಮತ್ತು ಮುಂದಿನ ಚುನಾವಣೆಗೆ. ಬಿಹಾರದಲ್ಲಿ ಏನು ಮಾಡಿದ್ರಿ ಅವರು? ಇನ್ನೂ ಪ್ಯಾಕೇಜ್ ಕೊಡ್ತಾ ಇಲ್ಲ. ಎಷ್ಟು ವರ್ಷ ಆಯ್ತು ಪ್ಯಾಕೇಜ್ ಕೊಡೋದಾಗಿ? ಬಿಹಾರ ಎಬ್ಬಿಸಿ ನಡೆಸೋದಕ್ಕೆ ಕರ್ನಾಟಕಕ್ಕೆ ಎಷ್ಟು ಪ್ಯಾಕೇಜ್ಗಳು ಮಾತಾಡಿದ್ದು, ಎಷ್ಟು ಕೊಟ್ಟರು? ಕರ್ನಾಟಕ ಇರ್ಬೋದು, ಮತ್ತೊಂದು ರಾಜ್ಯ ಆಗಿರ್ಬೋದು, ಎಷ್ಟೆಷ್ಟು ಮಾತಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಗ್ಯಾರಂಟಿ ಕೊಡ್ತಾನೆ ಅಂತ ಹೇಳಿದ್ರು, ಕೊಡಲಿಕ್ಕಾಗಿಲ್ಲ. ಇನ್ನೂ ಸ್ವಲ್ಪ ಏನೋ ಕೊಟ್ಟಂಗೆ ಮಾಡ್ತಾಯಿದ್ದಾರೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನೀವು ಅವರಿಗೆ ವಾದ ಮಾಡೋ ಮುಂದೆ, ಅವ್ರ ಮೇಲೆ ಆರೋಪ ಮಾಡೋ ಮುಂದೆ ನೀವು ಹೇಳ್ಕೊಳ್ಬೇಕಲ್ಲ. ಶಾರ್ ಅವ್ರು ಏನು ಹೇಳಿದರು ಕೊನೆಗೆ? 15 ಲಕ್ಷ ಪ್ರತಿ ಬಡವನ ಖಾತೆಗೆ ಹಾಕ್ತಾನೆ ಅಂತ ಹೇಳಿದರು ಮೋದಿಯವರು. ನಂತರ ಶಾರ್ ಅವರು ಜುಮ್ಲಾ ಅಂದ್ಬಿಟ್ರು, ಅದನ್ನು ಜುಮ್ಲಾ. ಮುಂದೆ ಡಿಮೊನಿಟೈಸೇಷನ್ ತೊಗೊಂಬಂದ್ರು, ನೋಟ ಅಮಾನ್ಯೀಕರಣ ಮಾಡಿದರು. 500 ಮತ್ತು 1000 ನೋಟ. ಏನಾಯಿತು? ಇಲ್ಲಿ ಭ್ರಷ್ಟಾಚಾರ ಕಡಿಮೆ ಅಂತ, ಇಲ್ಲಿಯ ತುಳುಗು ದಂಧೆಗಳು ಕಡಿಮೆ ಅಲ್ವಾ? ಏನು ಕಡಿಮೆ ಆಗಿದವಪ್ಪ ಇಲ್ಲೇ? ಅವ್ರಿಗೆ ಎಷ್ಟು ಜನ ಭಯೋತ್ಪಾದಕರು ದೇಶ ಬಿಟ್ಟು ಹೋದರು? ಅವ್ರಿಗೆ ಇನ್ನೂ ದುಡ್ಡು ಬರ್ತದಲ್ರಿ, ಎಲ್ಲೂ ಬರ್ತಾವಂತ ಇವತ್ತು ಸುದ್ದಿಗಳಿದ್ದಾವ. ಎಲ್ಲ ಹೇಳಿದ್ರಿ ನೀವು. ನಾ ಯಾಕೆ ಪ್ರಶ್ನೆ ಮಾಡ್ತಾಯಿದ್ದೀನಿ ಅಂದರೆ, ನೀವು ಆರೋಪ ಮಾಡ್ತಾಯಿದ್ದೀರಲ್ಲ, ಅದರಲ್ಲೂ ಪಿಕ್ ಪಾಕೆಟ್ ಸರ್ಕಾರ. ಮತ್ತು ಅಲ್ಲಿ ದರ ಏರಿಸ್ತಾನೆ ಇದೆ, ಎಲ್ಲ ಟ್ಯಾಕ್ಸ್ ಅಲ್ಲಿ ಜೋರದ. ವರ್ಷಕ್ಕೆ 45-40